ದರ್ಶನ್ ವಿಚಾರದಲ್ಲಿ ಆಗಿರುವಂತ ಬೆಳವಣಿಗೆಗಳನ್ನು ನಿಮ್ಮ ಮುಂದೆ ಇಡುವಂತ ಸುದ್ದಿಯನ್ನ ಈಗ ತರ್ತಾ ಇದ್ದೀವಿ. ಏನೆಲ್ಲ ಆಗಿದೆ ದರ್ಶನ್ ವಿಚಾರದಲ್ಲಿ? ಜೈಲಲ್ಲಿ ಇದ್ದಾಗಲೂ ಕೂಡ ಹಲವು ಬೆಳವಣಿಗೆಗಳಾಗಿದೆ. ಕೊಲೆಯ ಸಾರಥಿ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಅಂತಿದ್ದಾರೆ. ಕಾರಣ ಏನು ಅಂದ್ರೆ 200ಕ್ಕೂ ಅಧಿಕ ಸಾಕ್ಷಿಗಳ ಸಂಖ್ಯೆ ಈಗ ಆಗೋಗಿದೆ. ಸಾಕ್ಷಿಗಳು ಎಷ್ಟಾಗುತ್ತೆ ಅಷ್ಟು ಕೇಸ್ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಬಟ್ ಆ ಸಾಕ್ಷಿ ಏನಾಗಿರುತ್ತೆ ಅನ್ನೋಂಥದ್ದು ಅತಿ ಮುಖ್ಯವಾಗಿರುತ್ತೆ. ಕಾರಣ ಇಲ್ಲಿ ಪ್ರತ್ಯಕ್ಷದರ್ಶಿಗಳು ಪರೋಕ್ಷ ಸಾಕ್ಷ್ಯಗಳನ್ನು ಹೊರತುಪಡಿಸಿ 200ಕ್ಕೂ ಹೆಚ್ಚು ಸಾಕ್ಷ್ಯಗಳ ಸಂಗ್ರಹ ಆಗಿದೆ. ನೋಡಿ, ಅದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಇನ್ನೂ ಎಷ್ಟಾಗುತ್ತೆ ಅಂತ. ಭೌತಿಕ, ತಾಂತ್ರಿಕ, ವೈಜ್ಞಾನಿಕ ಸಾಕ್ಷ್ಯಗಳ ಸಂಗ್ರಹ ಮಾಡಿಕೊಂಡಿದ್ದಾರೆ. ಆರೋಪಿಗಳ ಶಿಕ್ಷೆಯನ್ನ ಕೊಡಿಸೋಕೆ ಕಟ್ಟುನಿಟ್ಟಿನ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಜುಲೈ 1ನೇ ತಾರೀಕಿನಿಂದ ಭಾರತ ನ್ಯಾಯ ಸಂಹಿತೆಯು ಕೂಡ ಈಗ ಜಾರಿಯಲ್ಲಿ ಬಂದಿದೆ. ಈ ಭಾರತ ನ್ಯಾಯ ಸಂಹಿತೆಯಲ್ಲಿ ನಿಮಗೆ FSL ರಿಪೋರ್ಟ್ಗಳಿಗೆ ಅತ್ಯಂತ ಮಹತ್ವದ ಪಾತ್ರಗಳನ್ನು ಕೊಟ್ಟಿದ್ದಾರೆ. FSL ಕೊಡುವಂಥ ವರದಿಗಳಿದೆಯಲ್ಲ, ಅದು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಸಾಕ್ಷಿಗಳಾಗಿ. ಈ ಹಿಂದೆ ಟೆಕ್ನಿಕಲ್ ಎವಿಡೆನ್ಸ್ಗಳು, ವಿಡಿಯೋ ಕ್ಲಿಪ್ಸ್ಗಳು ಇವೆಲ್ಲ ಏನಿದ್ವು ಅವುಗಳನ್ನು ಸಾಕ್ಷಿಯಾಗಿ ಕನ್ಸಿಡರ್ ಮಾಡಬೇಕಾದ್ರೆ ಅದು ಏನು ಅಥೆಂಟಿಕೇಶನ್ ಅನ್ನುವಂಥದ್ರ ಮೇಲೆ ಇರ್ತಾ ಇತ್ತು. ಬಟ್ ಈಗ ಹಾಗಲ್ಲ. FSL ವರದಿಯನ್ನು ಕೊಟ್ಟರೆ ಅದು ಸಾಕ್ಷಿಯಾಗಿ ನಿಂತ್ಕೊಳ್ಳುತ್ತೆ ಭಾರತೀಯ ನ್ಯಾಯ ಸಂಹಿತೆಯ ಪ್ರಕಾರ ಈಗಿರೋದು. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಈಗ ಪ್ರತ್ಯಕ್ಷದರ್ಶಿಗಳು ಮತ್ತು ಪರೋಕ್ಷ ಸಾಕ್ಷ್ಯಗಳನ್ನು ಹೊರತುಪಡಿಸಿ 200 ಸಾಕ್ಷ್ಯಗಳಿದೆ ಅಂತಂದ್ರೆ ಈ ಕೇಸ್ ಆ ಕಡೆ ಈ ಕಡೆಗೆ ಅಲುಗಾಡೋಕ್ಕೆ ಸಾಧ್ಯನೇ ಇಲ್ಲ. ಪೊಲೀಸರು ತುಂಬಾ ಫೋಕಸ್ಡ್ ಆಗಿದ್ದಾರೆ. ಇಲ್ಲಿಯವರೆಗೂ ಈ ಪ್ರಕರಣ ಹೇಗೆ ಸಾಗ್ತಾ ಇದೆಯೋ ಅದು ಅಚಲವಾಗಿ ನಿಂತ್ಕೊಳ್ಳುತ್ತೆ. ಚಾರ್ಜ್ ಶೀಟ್ ಅಲ್ಲೂ ಕೂಡ ಅಚಲವಾಗಿರುತ್ತೆ ಅನ್ನೋದು ಸ್ಪಷ್ಟವಾಗಿ ಹೇಳ್ಬೋದಾ ನಾಗೇಶ್? ಅರುಣ್, ಖಂಡಿತವಾಗ್ಲೂ ರೇಣುಕಾ ಸ್ವಾಮಿ ಕೊಲೆ ಮಾಡಿ ಈಗಾಗಲೇ ಜೈಲು ಸೇರಿರುವಂಥ ದರ್ಶನ್ ಅಂಡ್ ಗ್ಯಾಂಗ್ಗೆ ಸತಾಯ ಗತಾಯ ಶಿಕ್ಷೆಯನ್ನು ಕೊಡಿಸಲೇಬೇಕು ಅನ್ನುವಂಥ ಕಾರಣಕ್ಕಾಗಿ ತನಿಖಾ ತಂಡ ಭಾಳ ಮುತುವರ್ಜಿಯಿಂದ ಸಾಕ್ಷಿಗಳನ್ನು ಕಲೆ ಹಾಕುವ ಕೆಲಸವನ್ನು ಮಾಡಿದೆ ಅನ್ನುವಂಥದ್ದು ಇಲ್ಲಿಯವರೆಗೂ ಗೊತ್ತಾಗಿರುವಂಥದ್ದು. ಇದನ್ನು ನೋಡಿದಂಥ ಸಂದರ್ಭದಲ್ಲಿ ಸ್ಟಿಲ್ ನಾವು 180ಕ್ಕೂ ಅಂದರೆ ಹತ್ತಿರ 200 ಅಷ್ಟು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ಪೊಲೀಸರು ಅನ್ನುವಂಥ ಮಾಹಿತಿ ಇರುವಂಥದ್ದು. ಭಾಳ ಪ್ರಮುಖವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷ ಸಾಕ್ಷಿಗಳನ್ನು ಹೊರತುಪಡಿಸಿ 200ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಪೊಲೀಸರು ಕಲೆ ಹಾಕಿದ್ದಾರೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಸ್ಪಾಟ್ ಮಾಜರ್ ಮಾಡುವಂಥ ಸಂದರ್ಭದಲ್ಲಿ ಕಲೆ ಹಾಕಿರುವಂಥ ಸಾಕ್ಷ್ಯಾಧಾರಗಳ ಜೊತೆಗೆ ಮತ್ತಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕೋದ್ರ ಮೂಲಕ ಈ ಒಂದು ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಕನ್ವಿಕ್ಷನ್ ಮಾಡಲೇಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿಕೊಂಡು ಪ್ರಕರಣದ ತನಿಖೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈ ಸಾಕ್ಷ್ಯಗಳ ಸಂಖ್ಯೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಅರುಣ್. ಸೊ 200 ಸಾಕ್ಷ್ಯಗಳು ಅಷ್ಟು ಸುಲಭದ್ದಲ್ಲ.